ಎಲ್ರಿಗೂ ನನ್ನ 2ನೇ ವಿಡಿಯೋಗೆ ಸ್ವಾಗತ ಕೋರ್ತೀನಿ. ಸೊ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದಿಷ್ಟು ನೋಟ್ಸ್ ನಿಮಗೆ ಹೇಳಬೇಕು ಅಂತಂದ್ರೆ, ಆ, ನಾನು ಇಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋ ವಿಡಿಯೋಸು ಓನ್ಲಿ ಎಜುಕೇಶನ್ ಪರ್ಪಸ್ ಆಗಿರುತ್ತೆ. ಯಾಕಂತಂದ್ರೆ ನಾನು ಸೆಬಿ ರಿಜಿಸ್ಟರ್ಡ್ ಅನಲಿಸ್ಟ್ ಅಲ್ಲ. ಸೊ ಸೊ ಸ್ಟ್ರಿಕ್ಟ್ಲಿ ನೋ ಅಡ್ವೈಸ್ ಆನ್ ಬೈ ಆ್ಯಂಡ್ ಸೆಲ್ ಆಫ್ ಎನಿ ಸ್ಟಾಕ್. ಓಕೆ, ಸೊ ನೀವು ಏನಾದರೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದಿದ್ರೆ ಸೊ ನೀವು ಫೈನಾನ್ಷಿಯಲ್ ಅಡ್ವೈಸರ್ನ ಕನ್ಸರ್ನ್ ಮಾಡಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ. ಓಕೆ, ಸೊ ಈಗ ಕ್ಲಾಸ್ 1 ಇಂಟ್ರೊಡಕ್ಷನ್ಸ್ ಆರ್ ಹಿಸ್ಟ್ರಿ ಬಗ್ಗೆ ಹೇಳಬೇಕು ಅಂತಂದರೆ, ರಾಲ್ಫ್ ನೆಲ್ಸನ್ ಇಲಿಯಟ್ ಅನ್ನೋರು ಇವರು ಒಬ್ಬ ಅಕೌಂಟೆಂಟ್ ಆ್ಯಂಡ್ ಪ್ರೊಫೆಸರ್ ಆಗಿದ್ದರು ಇವರು. ಸೊ ಇವ್ರು ಏನು ಮಾಡ್ತಾರೆ, ಡೌ ಜೋನ್ಸ್ ಇಂಡಸ್ಟ್ರಿಯಲ್ ಎವರೇಜು US ಸ್ಟಾಕ್ ಮಾರ್ಕೆಟ್ ಏನಿದೆಯಲ್ವಾ, ಅದನ್ನು 75 ಇಯರ್ಸ್ ಡಾಟಾನ ಕಲೆಕ್ಟ್ ಮಾಡಿ ಅದರಲ್ಲಿ ನಿಮಗೆ ಸ್ಟಡಿ ಮಾಡ್ತಾರೆ, ರಿಸರ್ಚ್ ಮಾಡ್ತಾರೆ, ಅದನ್ನು ಇಂಟರ್ಪ್ರಿಟೇಷನ್ ಮಾಡ್ತಾರೆ. ಸೊ ಇವರು ಇಂಟರ್ಪ್ರಿಟೇಷನ್ ಮಾಡಿದ ಮೇಲೆ ಇವ್ರೇನು ಅದರಲ್ಲಿ ಅಬ್ಸರ್ವ್ ಮಾಡ್ತಾರೆ ಅಂತಂದರೆ, ಒಂದಿಷ್ಟು ಪ್ಯಾಟರ್ನ್ಸು ಸ್ಟಾಕ್ ಮಾರ್ಕೆಟ್ ಪ್ಯಾಟರ್ನ್ಸ್ ಚಾರ್ಟಲ್ಲಿ ಸೊ ರಿಪೀಟ್ ಆಗಿರೋ ಥರ ಅವ್ರಿಗೆ ಗೊತ್ತಾಗತ್ತೆ. ಸೊ ಅದನ್ನೇ ಅವರು ಸೇಮ್ ಹೊಸ ಚಾರ್ಟ್ಸ್ ಏನಿದಿರಲಿಲ್ಲ, ಅದು ಪ್ಯಾಟರ್ನ್ಸ್ ಏನಿದಿರಲಿಲ್ಲ, ಅದೇ ಥರ ಪ್ಯಾಟರ್ನ್ಸ್ ಆಲ್ರೆಡಿ ನೇಚರಲ್ಲಿ ಫಾರ್ಮ್ ಆಗ್ತಾ ಇತ್ತು, ಹ್ಯೂಮನ್ ಅಫೇರ್ಸಲ್ಲೇನು ಫಾರ್ಮ್ ಆಗ್ತಾ ಇತ್ತು, ಕಲ್ಚರಲ್ಲೇನು ಫಾರ್ಮ್ ಆಗ್ತಾ ಇತ್ತು. ಸೊ ಅದರದ್ದೇ ರಿಪೀಟೆಡ್ ಆಗಿ ಅವರಿಗೆ ಸ್ಟಾಕ್ ಮಾರ್ಕೆಟಲ್ಲೂ ಅಬ್ಸರ್ವ್ ಆಗುತ್ತೆ. ಸೊ ಇದನ್ನ ಸೇಮ್ ವರ್ಕ್ನ ಅವರು ಸ್ಟೂಡೆಂಟ್ ಆಗಿರೋ ರಾಬರ್ಟ್ ಫ್ರೆಚರು ವರ್ಕ್ನ ಕಂಟಿನ್ಯೂ ಮಾಡ್ತಾರೆ. ಯಾಕೆ ಅಂತಂದರೆ ಅವ್ರಿಗೆ ಕಂಪ್ಲೀಟ್ ವರ್ಕ್ ಮುಗಿಸ್ಲಿಕ್ಕೆ ಆಗೋದಿಲ್ಲ ರಾಲ್ಫ್ ನೆಲ್ಸನ್ ಇಲಿಯಟ್ಗೆ. ಸೊ ಅವ್ರ ಸ್ಟೂಡೆಂಟ್ ಆದಂಥ ರಾಬರ್ಟ್ ಫ್ರೆಚರ್ ಅದ್ರ ಮೇಲೆ ಮತ್ತೆ ಫರ್ದರ್ ವರ್ಕ್ ಮಾಡ್ತಾರೆ. ಆಮೇಲೆ ಫೈನಲಿ 1978 ಫ್ರೆಚರು ಮತ್ತು AJ ಫ್ರಾಸ್ಟ್ ಸೇರ್ಕೊಂಡು ವೇವ್ ಪ್ರಿನ್ಸಿಪಲ್ ಅನ್ನುವಂಥ ಒಂದು ಬುಕ್ನ ಅವರು ಪಬ್ಲಿಷ್ ಮಾಡ್ತಾರೆ. ಸೊ ಅವ್ರು ಏನೇನು ಅಬ್ಸರ್ವೇಷನ್ಸ್ನ ಮಾಡ್ತಾರೆ ಅಂತಂದರೆ, ಸೊ ಅವ್ರ ಅಬ್ಸರ್ವೇಷನ್ಸ್ ಏನಿರುತ್ತೆ ಅಂತಂದರೆ, ಆ ಪ್ಯಾಟರ್ನ್ಸಲ್ಲಿ ಈ ಥರ ಪ್ಯಾಟರ್ನ್ಸು 1 2 3 4 5 ಆಮೇಲೆ ABC ಈ ಥರ ಪ್ಯಾಟರ್ನ್ ಅವರಿಗೆ ತುಂಬ ರಿಪೀಟ್ ಆಗಿ ಅಬ್ಸರ್ವ್ ಮಾಡ್ತಾರೆ ಸ್ಟಾಕ್ ಮಾರ್ಕೆಟಲ್ಲಿ. ಅವ್ರ ಇಂಡಸ್ಟ್ರಿಯಲ್ ಡೋ ಜೋನ್ಸ್ ಇಂಡಸ್ಟ್ರಿಯಲ್ ಎವರೇಜ್ ಏನಿದೆಯಲ್ವಾ, ಅದರಲ್ಲಿ ಈ ಥರ ಪ್ಯಾಟರ್ನ್ಸ್ನ ಅವರು ತುಂಬ ರಿಪೀಟಾಗಿ ಅಬ್ಸರ್ವ್ ಮಾಡ್ತಾರೆ. ಸೊ ಇದರಲ್ಲಿ ಏನಿದೆ ಅಂತಂದರೆ, ಇದನ್ನು ಅವರು ಇಂಪಲ್ಸ್ ವೇವ್ಸ್ ಆರ್ ಮೋಟಿವ್ ವೇವ್ಸ್ ಅಂತ ಕರೀತಾರೆ. ಈ ಪ್ಯಾಟರ್ನ್ ಅವರು ಕರೆಕ್ಷನ್ ವೇವ್ಸ್ ಅಂತ ಕರೀತಾರೆ. ಈ ಇಂಪಲ್ಸ್ ವೇವ್ಸಲ್ಲಿ ಸೊ ಅವರು ಅಬ್ಸರ್ವ್ ಮಾಡಿರೋ ಡೈರೆಕ್ಷನ್ಸು ಅಪ್ಸೈಡ್ ಇರುತ್ತೆ. ಸೊ ಅಪ್ಸೈಡ್ ಮೂವ್ ಆಗೋದ್ರಿಂದ ಅದನ್ನು ಅವರು ಇಂಪಲ್ಸ್ ವೇವ್ ಅಂತ ಕರೀತಾರೆ. ಇದು ಡೌನ್ ಸೈಡ್ ಬರೋದ್ರಿಂದ ಇದನ್ನು ಕರೆಕ್ಷನ್ ವೇವ್ಸ್ ಅಂತ ಅವರು ಕರೀತಾರೆ. ಸೊ ಇಲ್ಲಿ ವೇವ್ 1 ಏನಿದೆ ಅಲ್ವಾ, ಆಮೇಲೆ ವೇವ್ 3, ಆಮೇಲೆ ವೇವ್ 5, ಇದು ಅವರು ನಾವು ಎಕ್ಸ್ಪೆಕ್ಟ್ ಮಾಡಿರೋ ಡೈರೆಕ್ಷನ್ಸಲ್ಲಿನೇ ಮೂವ್ ಆಗೋದ್ರಿಂದ ಇದನ್ನು ಇಂಪಲ್ಸ್ ವೇವ್ ಅಂತ ಕರೀತಾರೆ. ಆಮೇಲೆ ವೇವ್ 2, ಆಮೇಲೆ ವೇವ್ 4, ಇದು ನಾವು ಎಕ್ಸ್ಪೆಕ್ಟ್ ಮಾಡಿರೋ ಮೂಮೆಂಟ್ಗೆ ಅಪೋಸಿಟ್ ಡೈರೆಕ್ಷನಲ್ಲಿ ಇರೋದ್ರಿಂದ ಇದನ್ನು ಇಂಟರ್ಪ್ರಿಟೇಷನಲ್ ವೇವ್ಸ್ ಅಂತಲೂ ಹೇಳ್ತಾರೆ, ಆರ್ ಕರೆಕ್ಷನ್ ವೇವ್ಸ್ ಅಂತಲೂ ಹೇಳ್ತಾರೆ. ಇದೇ ಥರ ಇದರಲ್ಲಿ ವೇವ್ A ಏನಿದೆ ಅಲ್ವಾ, ಇದು ನಾವು ಎಕ್ಸ್ಪೆಕ್ಟ್ ಮಾಡಿರೋ ಡೈರೆಕ್ಷನಲ್ಲೇ ಇದೆ. ಆಗಿದ್ದಾಗ ಇದನ್ನು ವೇವ್ ಎನ ಇದರಲ್ಲಿ ಇಂಪಲ್ಸ್ ವೇವ್ ಅಂತ ಕರೀತಾರೆ. ವೇವ್ ಸಿನೂ ಸಹ ಇಂಪಲ್ಸ್ ವೇವ್ ಅಂತ ಕರೀತಾರೆ. ಯಾಕೆ ಅಂತಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿರೋ ಮೂವ್ಮೆಂಟೇ ಡೌನ್ ಸೈಡು, ಸೊ ಅವು ಡೌನ್ ಸೈಡಲ್ಲೇ ಇರೋದ್ರಿಂದ ಇಂಪಲ್ಸ್ ಮೂವ್ ಆಗುತ್ತೆ. ಬಟ್ ಇದು B ಏನಿದೆಯಲ್ವಾ, ನಾವು ಎಕ್ಸ್ಪೆಕ್ಟ್ ಮಾಡಿರೋ ಮೂವ್ಗೆ ಅಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ. ಸೊ ಇದು ಇಲ್ಲಿ ಕರೆಕ್ಷನ್ ವೇವ್ ಆಗುತ್ತೆ, ಆರ್ ಇಂಟರ್ಪ್ರಿಟೇಷನಲ್ ವೇವ್ ಆಗುತ್ತೆ. ಆಮೇಲೆ ಫರ್ದರ್ ಏನು ಸ್ಟಡಿ ಅವರು ಅಬ್ಸರ್ವ್ ಮಾಡ್ತಾರೆ ಅಂತಂದರೆ, ಇದು ವೇವ್ 1 ಏನಿದೆಯಲ್ವಾ, ಮತ್ತೆ ಇದರಲ್ಲಿ 5 ಮೂವ್ಸ್ನ ಅವರು ಅಬ್ಸರ್ವ್ ಮಾಡ್ತಾರೆ. ಅಬ್ಸರ್ವ್ ಮಾಡ್ತಾರೆ. ಅದೇ ಥರ
ವೇವ್ 3 5 ಮೂವ್ಸ್ ಅಬ್ಸರ್ವ್ ಮಾಡ್ತಾರೆ. ಆಮೇಲೆ ವೇವ್ 5 5 ಮೂವ್ಸ್ ಅಬ್ಸರ್ವ್ ಮಾಡ್ತಾರೆ. ಈಗ ಇಲ್ಲಿ ವೇವ್ ಎ ಇಸ್ ಇಂಪಲ್ಸ್ ವೇವ್. ಸೊ ಇಂಪಲ್ಸ್ ವೇವ್ ಏನಿರುತ್ತೆ 5 ಮೂವ್ಸ್ ಇರುತ್ತೆ. ಸಿ ದಲ್ಲಿ 5 ಮೂವ್ಸ್ ಇರುತ್ತೆ. ಬಟ್ ಇವು ಕರೆಕ್ಷನ್ಸ್ ಅಲ್ಲಿ ಒಂದು ಸ್ವಲ್ಪ ನಂಬರ್ ಆಫ್ ಮೂವ್ಸ್ ಚೇಂಜ್ ಆಗ್ತಾ ಇರುತ್ತೆ. ಯಾಕಂದ್ರೆ ಕರೆಕ್ಷನ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ ಪ್ಯಾಟರ್ನ್ಸ್ ಬರುತ್ತೆ. ಆ ಟೈಮಲ್ಲಿ ನಾನು ನಿಮಗೆ ಮತ್ತೆ ಡೀಟೇಲ್ಸ್ ಆಗಿ ಹೇಳ್ತೀನಿ. ಬಟ್ ಇನ್ ಜನರಲ್ ಆಗಿ ಈಗ 5 ಇಂಪಲ್ಸ್ ವೇವ್ಸ್ 5 ಇರುತ್ತೆ, ಕರೆಕ್ಷನ್ ವೇವ್ಸ್ 3 ಮೂವ್ ಇರುತ್ತೆ ಅಂತ ನೀವು ನೆನ್ಪಿಡಿ. ಆಮೇಲೆ ವೇವ್ 2 1 2 3. ಸೊ ಇದೇ ತರ ವೇವ್ 4 ಎ ಬಿ ಸಿ ಆಗಿರುತ್ತೆ. ಇಲ್ಲಿ ನಿಮಗೆ ಇದು ಸಹ ಎ ಬಿ ಸಿ ಆಗಿ ಇರುತ್ತೆ. ಸೊ ಇಂಪಲ್ಸ್ ವೇವ್ 5 ವೇವ್ಸ್ ಅಲ್ಲಿ ಇರುತ್ತೆ, 5 ಮೂವ್ಸ್ ಅಲ್ಲಿ ಇರುತ್ತೆ. ಕರೆಕ್ಷನ್ ವೇವ್ಸ್ 3 ಮೂವ್ಸ್ ಅಲ್ಲಿ ಆಗಿರುತ್ತೆ ಅಂತ ಅವ್ರು ಹೇಳ್ತಾರೆ. ಅದೇ ತರ ಈಗ ನೋಡಿ ಇಲ್ಲಿ ಇಂಟ್ರೊಡಕ್ಷನ್ಸ್. ಮೇಜರ್ ಮೂವ್ಮೆಂಟ್ ಕನ್ಸಿಸ್ಟ್ ಆಫ್ 5 ಮೂವ್ಸ್ ಆರ್ 5 ವೇವ್ಸ್ ಕರೆಕ್ಟೆಡ್ ಬೈ ಪ್ಯಾಟರ್ನ್ ಆಫ್ 3 ಮೂವ್ಸ್ ಇನ್ ಅಪೋಸಿಟ್ ಡೈರೆಕ್ಷನ್. ಅಂದ್ರೆ ಇಲ್ಲಿ 5 ಮೂವ್ಸ್ 1 2 3 4 5 ಮೂವ್ಸ್ ಈ ಡೈರೆಕ್ಷನ್ ಇದ್ರೆ, ಕರೆಕ್ಷನ್ ವೇವ್ಸ್ ಅದರ 5 ಮೂವ್ಸ್ ಅಲ್ಲಿ ಅಪ್ಸೈಡ್ ಇದ್ರೆ ಅದರ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ವೇವ್ ಎ ಬಿ ಸಿ ಇರುತ್ತೆ, ಅದು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರುತ್ತೆ. 5 ವೇವ್ಸ್ ಇಂಪಲ್ಸ್ ವೇವ್ಸ್, 3 ವೇವ್ಸ್ ಕರೆಕ್ಷನ್ ವೇವ್ಸ್ ಅಂತ ಕರೀತಾರೆ. ಸೊ 5 ಮೂವ್ಸ್ ಏನಿರುತ್ತೆ ಅಪ್ಸೈಡ್ ಇರೋದು ಅದು ಇಂಪಲ್ಸ್ ವೇವ್ಸ್ ಅಂತ ಕರೀತಾರೆ. 3 ವೇವ್ಸ್ ಕರೆಕ್ಷನ್ ವೇವ್ಸ್ ಅಂತ ಕರೀತಾರೆ. ಸೊ ವೇವ್ 2 ಕರೆಕ್ಟ್ಸ್ ವೇವ್ 1, ವೇವ್ 4 ಕರೆಕ್ಟ್ಸ್ ವೇವ್ 3 ಅಂಡ್ ಎಂಟೈರ್ ಇಂಪಲ್ಸ್ ಸೀಕ್ವೆನ್ಸ್ ಬೈ ಎ ಬಿ ಸಿ. ಅಂದ್ರೆ ಈ ವೇವ್ 1 ಅನ್ನ ವೇವ್ 2 ಕರೆಕ್ಟ್ ಮಾಡುತ್ತೆ, ವೇವ್ 3 ನ ವೇವ್ 4 ಕರೆಕ್ಟ್ ಮಾಡುತ್ತೆ. ಆಮೇಲೆ ಇದು ಎಂಟೈರ್ ಇಂಪಲ್ಸ್ ಏನಿದೆಯಲ್ಲ 1 to 5 ಮೂವ್, ಇದನ್ನ ಎ ಬಿ ಸಿ ಕರೆಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ಈಚ್ ವೇವ್ ಕನ್ಸಿಸ್ಟ್ ಆಫ್ ಸಬ್ ವೇವ್ಸ್ 1 3 5 ಹ್ಯಾವ್ ಅಗೇನ್ 1 to 5 ವೇವ್ಸ್ ಅಂಡ್ ಸಬ್ ವೇವ್ಸ್ 2 4 ಹ್ಯಾವ್ 3 ಎ ಬಿ ಸಿ ವೇವ್ಸ್ ಅಂತ ಹೇಳ್ತಾರೆ. ಅಂದ್ರೆ ಈಗ ಇದು ಕಂಪ್ಲೀಟ್ ಒಂದು ವೇವ್. ಸೊ ಒಂದು ವೇವದಲ್ಲಿ ಮತ್ತೆ ನಿಮಗೆ 5 ವೇವ್ ಸಿಕ್ತು. ಅದೇ ತರ ನೀವು ಮತ್ತೆ ಇಲ್ಲಿ ಇದನ್ನ ನೀವು ಸ್ಟಡಿ ಮಾಡಿದ್ರೆ, ಸೊ ಇದನ್ನೇ ನಾನು ಸೇಮ್ ಇಲ್ಲಿ ಕನ್ಸಿಡರ್ ಮಾಡ್ತೀನಿ ಈಗ. ಸೊ ಇದೇ ಸೇಮ್, ನಾನು ಬೇರೆ ತಗೋದಿಲ್ಲ, ಇದೇ ಸೇಮ್. ಇದನ್ನ ಇಲ್ಲಿ ನೀವು ಕನ್ಸಿಡರ್ ಮಾಡಿದ್ರೆ ಇದರಲ್ಲಿರೋ ಇಂಪಲ್ಸ್ ಮೂವ್ಸ್ ಏನಿರುತ್ತಲ್ವಾ ಅದರಲ್ಲೂ ಮತ್ತೆ 5 ಮೂವ್ ಇರುತ್ತೆ ಅಂತ ಹೇಳ್ತಾರೆ ಅವರು. ಇಂಪಲ್ಸ್ ವೇವ್ ಸೇಮ್, 1 ವೇವ್ 5 ಮೂವ್ ಇರುತ್ತೆ, 5 ವೇವ್ಸ್ ಮತ್ತೆ 5 ಮೂವ್ಸ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಇದೇ ತರ ನೀವು ಮತ್ತೆ ಇದನ್ನ ಸ್ಟಡಿ ಮಾಡಿದ್ರೆ ಇಲ್ಲಿ ಮತ್ತೆ ಇಂಪಲ್ಸ್ ಮೂವ್ಸ್ ಇರುತ್ತಲ್ವಾ 1 3 5, ಮತ್ತೆ ಇವನು 5 ಮೂವ್ಸ್ ಇರುತ್ತೆ ಅಂತ ಹೇಳ್ತಾರೆ. ಅದೇ ತರ ನೀವು ಇಲ್ಲಿ ಸ್ಟಡಿ ಮಾಡಿ ವೇವ್ 2 ನ ಸ್ಟಡಿ ಮಾಡಿದ್ರೆ ನಿಮ್ಗೆ ಇಲ್ಲಿ ಎ ಬಿ ಸಿ ಇರುತ್ತೆ ಅಂತ ಹೇಳ್ತಾರೆ. ಸೊ ನೀವು ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಓದ್ತಾ ಹೋದ್ರೆ ಇದೇ ತರ ನಿಮಗೆ ಸ್ಪ್ಲಿಟ್ ಆಗ್ತಾ ಹೋಗುತ್ತೆ. ಸೊ ಈಚ್ ಆಫ್ ದ ವೇವ್ ಕ್ಯಾನ್ ಬಿ ಬ್ರೋಕನ್ ಡೌನ್ ಇಂಟು ಸ್ಮಾಲರ್ ವೇವ್ಸ್. ಈಗ ಇದಲ್ವಾ ನಾವು ಇದೇ ತರ ಹೋದ್ರೆ ಹಿಂಗೆ ಸ್ಮಾಲರ್ ಅಲ್ಲಿ ಬ್ರೇಕ್ ಡೌನ್ ಮಾಡ್ತಾ ಹೋಗ್ಬಹುದು. ಬೇಸಿಕ್ ರಿದಮ್ ಆಫ್ 5 ವೇವ್ಸ್ ಕರೆಕ್ಟೆಡ್ ಬೈ ವೇವ್ 3 ವೇವ್ಸ್ ರಿಮೇನ್ಸ್ ಕಾನ್ಸ್ಟೆಂಟ್ ಇನ್ ಎನಿ ಟೈಮ್ ಫ್ರೇಮ್. ನೀವು ಯಾವುದೇ ಟೈಮ್ ಫ್ರೇಮ್ ಅಲ್ಲಿ ಹೋಗಿ, 1 ಮಂತ್ ಅಲ್ಲಿ ಹೋಗಿ, 1 ವೀಕ್ ಅಲ್ಲಿ ಹೋಗಿ, 1 ಡೇ ಅಲ್ಲಿ ಹೋಗಿ, ಇಲ್ಲ 1 ಅವರ್ ಅಲ್ಲಿ ಹೋಗಿ, ಸೊ ನಿಮಗೆ 5 ವೇವ್ಸ್ ಕರೆಕ್ಟೆಡ್ ಬೈ 3 ವೇವ್ ಅನ್ನೋದೇನು ಒಂದು ರಿದಮ್ ಇರುತ್ತಲ್ವಾ ಅದು ಸೇಮ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಇಷ್ಟು ಅಬ್ಸರ್ವೇಷನ್ಸ್ ನ ಅವರು ಅಬ್ಸರ್ವ್ ಮಾಡ್ತಾರೆ. ಸೊ ಇದು ನೇಚರ್, ಇಲಿಟ್ ವೇವ್ ಇನ್ ನೇಚರ್ ಅಂತ ಹೇಳ್ಬೇಕಾದ್ರೆ, ಸೊ ನಮ್ದು ಈಗ ನಮಗೆ ಗೊತ್ತಿರೋ ಪ್ರಕಾರ ಪಂಚಭೂತಗಳು ಅಂತ ಹೇಳ್ತೇವೆ.
ಸೊ ಇಲ್ಲಿ ವಾಟರು, ಅರ್ತು, ಏರು, ಫೈರು, ಸ್ಕೈ ಅನ್ನ ಪಂಚಭೂತ ಅಂತ ಹೇಳಿದ್ರೆ ನಾವು ವಾಟರ್ನ ವೇವ್ 1ಗೆ ಹೋಲಿಕೆ ಮಾಡ್ತೀವಿ, ಅರ್ತ್ನ ವೇವ್ 2ಗೆ, ಥರ್ಡ್ ವೇವ್ನ ಏರ್ಗೆ, ಫೈರ್ನ ವೇವ್ 4ಗೆ, ಆಮೇಲೆ ಸ್ಕೈನ ವೇವ್ 5ಗೆ ನಾವು ಇದು ಮಾಡ್ತೀವಿ. ಸೊ ಇದ್ರ ಬಗ್ಗೆ ನಾನು ಡೀಟೇಲ್ಸ್ ಆಗಿ ಮತ್ತೆ ನಿಮಗೆ ಹೇಳ್ತೀನಿ. ಇದೇ ಥರ ಇಲೇಟ್ ವೇವ್ ಇನ್ ಹ್ಯೂಮನ್ ಅಫೇರ್ಸ್ನು ಇರುತ್ತೆ. ಸೊ ನಮ್ಮ ಲೈಫ್ ಸೈಕಲ್ನ ನಾವು ಕಂಪೇರ್ ಮಾಡ್ತಾ ಹೋದ್ರೆ ಇಲೇಟ್ ವೇವ್ಗೆ ಅದು ಯಾವ ಥರ ಇರುತ್ತೆ ಅನ್ನೋದನ್ನ ಇದನ್ನು ಡೀಟೇಲ್ಸ್ ಆಗಿ ನಿಮಗೆ ಹೇಳ್ತೀನಿ. ಅಪ್ ಟು 60 years ವರೆಗೂ ನಮ್ದು ನಿಪ್ಪಲ್ಸ್ ಅಂತ ಹೇಳ್ಬೋದು ನಾವು. ಅಂತ ನಂತರ ನಮ್ಮ ಲೈಫ್ ಡಿಕ್ಲೈನ್ ಆಗ್ತಾ ಹೋಗ್ತಲ್ಲೋ ಅದನ್ನ ಕರೆಕ್ಷನ್ಗೆ ಕಂಪೇರ್ ಮಾಡ್ಕೋಬಹುದು ಅಲ್ಲಿ. ಸೊ ಇದ್ರ ಕರೆಕ್ಟಾಗಿ ಆಮೇಲೆ ನಿಮಗೆ ನೆಕ್ಸ್ಟ್ ವಿಡಿಯೋಸ್ದಲ್ಲಿ ನಾನು ಹೇಳ್ತೀನಿ. ಸೊ ನಿಫ್ಟಿನೇ ನಾವು ಕನ್ಸಿಡರ್ ಮಾಡಿದ್ರೆ 0, 1, 2, 3, 4, 5 ಇನ್ನು ಮೂಮೆಂಟ್ ಅಲ್ಲಿ ಇದೆ, ಇನ್ನು ಕಂಪ್ಲೀಟ್ ಆಗಿಲ್ಲ 5. ಓಕೆ, ಸೊ ಈಗ 1, 2, 3, 4, 5 ಕಂಟಿನ್ಯೂಷನ್ ಇದೆ. ಓಕೆನಾ? ಸೊ ಇದನ್ನೇ ನಾವೀಗ ವೇವ್ 5 ಅಂತ ಆಯ್ತು. ಈಗ ನಾವು ಈಗ ಓನ್ಲಿ ವೇವ್ 1 ಅನ್ನ ನಾವೀಗ ವೇವ್ 3 ನ ತಗೋದು. ಈಗ ಇಲ್ಲಿ ಮತ್ತೆ 1, 2, 3, 4 ಇದು 5 ಆಯ್ತಾ? ಮತ್ತೆ ಇದರಲ್ಲಿ ವೇವ್ 1, 2, 3, 4, 5 ನೀವು ಇಲ್ಲಿ ವೇವ್ 4 ಅಲ್ಲಿ ನೋಡಿ 1, 2, 3 ABC ಇದೆಯಾ? ಸೊ ಅದು ವೀಕ್ಲಿ ಟೈಮ್ ಫ್ರೇಮ್ ನಾನು ಹೇಳ್ತಾ ಇರೋದು. ಸೊ ನೀವು ಇದೇ ತರ ಇದು ಮಾಡ್ತಾ ಹೋದ್ರೆ ನಿಮಗೆ ಅದೇ ತರ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲೆಲ್ಲ ಹೋದ್ರೆ ನಿಮಗೆ ಇನ್ನೂ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಈಗ ನೋಡಿ 1 ಡೇದಲ್ಲಿ ಹೋದ್ರೆ ನಿಮಗೆ ಕ್ಲೀನ್ ಆಗಿ ಇದಾಗುತ್ತೆ, ಎಲ್ಲ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡಿ ನೀವು ಮತ್ತೆ ವೇವ್ 3ನ 1, 2, 3, 4, 5. ಸೊ ಇದು ನಿಮಗೆ ಆಕ್ಚುಲಿ ಇಲ್ಲಿ ಬರುತ್ತೆ, ಅದು ಟೈಮ್ ಫ್ರೇಮ್ ಹೆಚ್ಚಿಗೆ ಇದಾಗುತ್ತೆ. ಸೊ ಇಲ್ಲಿ 5 ಆಯ್ತಾ? ಮತ್ತೆ ನೀವು ಟೈಮ್ ಇಲ್ಲಿ ನೋಡಿ 0, 0, 1, 2, 3, 4, 5 ಮತ್ತೆ ಇಲ್ಲಿ 5 ಮೂವ್ ಇರುತ್ತೆ. ಇದು ಕರೆಕ್ಷನ್ ಇದೆಯಾ? 1, 2, ಸೊ 1, 2, 3, 4, 5, 6, 7 ಮೂವ್ಸ್ ಇರುತ್ತೆ ಕರೆಕ್ಷನ್. ಇಲ್ಲ ಅದು ಆಮೇಲೆ ಡೀಟೇಲ್ಸ್ ಆಗಿ ನಿಮಗೆ ಹೇಳ್ತೀನಿ ಅದನ್ನ. ಸಾರಿ ಇದು. ಸೊ ಇದ್ರ ಬಗ್ಗೆ ಮತ್ತೆ ನಿಮಗೆ ಡೀಟೇಲ್ಸ್ ಆಗಿ ನಾನು ನಿಮಗೆ ಹೇಳ್ತೀನಿ. ಬಟ್ ಜಸ್ಟ್ ಈಗ ಸಿಂಪಲ್ ಆಗಿ ಈ ತರ ಇರುತ್ತೆ ಅಂತ ಒಂದು ನೀವು ಕನ್ಕ್ಲೂಷನ್ ಮಾಡಬಹುದು ಅಷ್ಟೇ. ಓಕೆನಾ? ಸೊ ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ. ಥ್ಯಾಂಕ್ ಯು.